ಬ್ಯಾಂಗ್ಳೂರ್ 17.83, ಮ್ಯಾಂಗ್ಳೂರ್ 14.97. ಓಕೆ. Mary, that side? Yes, sir. Total up to 15th of this month, ಬಾಂಬೆಗೆ ಸ್ಟಾಕು ಎಷ್ಟು ಸಪ್ಲೈ ಮಾಡಿದೀವಿ? ಹೇಳ್ತೀನಿ ಸರ್. ಕುಮಾರ್ ಇಸ್ ಕಮಿಂಗ್. ಇದು ಆಫೀಸ್ ಎಷ್ಟೊತ್ತು ಕ್ಲೋಸ್ ಆಗುತ್ತೆ? 5 o'clock, ಸರ್. ಥ್ಯಾಂಕ್ಸ್. ಮೇರಿ, ಎಷ್ಟು ಹೊತ್ತು? ಹೇಳ್ತೀನಿ ಸರ್. Hey, what is wrong? What are you doing? ಹೇಳ್ತೀನಿ ಸರ್. Mary, you do one thing. You check it up and tell me quickly. ಹೇಳ್ತೀನಿ ಸರ್. ಕುಮಾರ್ is waiting for you at reception. ಓಹ್, ಶೀಲಾ, ನಮ್ಮಲ್ಲಿ ಸ್ವಲ್ಪ ಕೆಲಸ ಇದೆ. ಇದು ಸರಿಯಾಗಿದೆಯಾ ಅಂತ ಒಂದ್ಸಲಿ ನೋಡ್ಬಿಡು. ನಾನು ನೋಡ್ಬಿಡ್ತೀನಿ. ನಿಜವಾಗ್ಲೂ ಬಂದ್ಬಿಟ್ಟಿದ್ದೀರಾ ಕುಮಾರ್? ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ? ಕುಮಾರ್ ಇಸ್ ಕಮಿಂಗ್, ಕುಮಾರ್ ಇಸ್ ವೇಟಿಂಗ್ ಅಂತ ಕಂಪ್ಯೂಟರ್ ಬಂತು. ಅದ್ ಹೇಗೆ? ವಿಶ್ವ, ಕಾಶಿ ವಿಶ್ವನಾಥ, ಇದೇನಪ್ಪ ನಿನ್ನ ಕರುಣೆ ಅಂತ ಇದ್ದೀನಿ. ಯಾಕೆ ಹಾಗೆ ನೋಡ್ತಾ ಇದೀಯ? ಏನ್ ಮಾಡ್ಲಿ, ಎಷ್ಟು ನೋಡ್ತಾ ಇದ್ರು ತೃಪ್ತಿನೇ ಆಗ್ತಿಲ್ಲ. ಇನ್ಮೇಲೆ ಬಾಳೆಲ್ಲ ಹೀಗೇನೆ, ಒಬ್ಬರನ್ನೊಬ್ರು ನೋಡ್ತಾನೇ ಇರ್ತೀವಿ. ಏನ್ ಕುಮಾರ್, ನಿಮ್ ತಂದೆ ಈ ಮದ್ವೆಗೆ ಒಪ್ಕೊಳ್ತಾರಾ? ಒಪ್ಪಬಹುದು, ಒಪ್ಪದೇನೂ ಇರಬಹುದು. ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಯಾರು ಒಪ್ಪಲಿ ಬಿಡ್ಲಿ, ನಿನಗೆ ನಾನು, ನನಗೆ ನೀನು, ಇದು ಆ ದೇವರ ನಿರ್ಧಾರ. ಇದನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಕುಮಾರ್, ಅಮ್ಮ, ಕುಮಾರ್ ಬಂದ, ಬಾ ಅಮ್ಮ, ಬೇಗ ಬಾ ಅಮ್ಮ, ಕುಮಾರ್ ಬಂದ. ಏನ್ ಕುಮಾರ್, ಇವಾಗ ಜ್ಞಾಪಕ ಮತ್ತೆ ಈ ಮನೆ ನಿಂಗೆ? ಅಲ್ವಯ್ಯ, ಶಿವಪುರಕ್ಕೆ ಹೊರಟು ಬರ್ತೀನಿ ಅಂತ ಇಷ್ಟು ದಿನ ಮಾಡೋದೆ, ಏನಲ್ಲ ಅಂತ ಕೊಳ್ಳೆ ಹೋಗಂತ ಕೆಲಸ ಇದ್ದಿದ್ದು. ಒಂದು ಕಾಗ್ದನಾದ್ರೂ ಹಾಕ್ಬಾರ್ದೇನಪ್ಪ? ನೀನ್ ಎಲ್ಲಿದೀಯೋ ಹೇಗಿದೆಯೋ ಗೊತ್ತಾಗದೆ ನಾವ್ ಎಷ್ಟು ಆತಂಕ ಪಡ್ತಾ ಇದ್ವು. ಆತಂಕ ಪಡೋದಕ್ಕೆ ನಾನೇನು ಎಳೆ ಮಗುನೇ ಅಮ್ಮ? ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಹೆತ್ತವರಿಗೆ ಚಿಕ್ಕವರೇ ಕಣಪ್ಪ. ಅದಕ್ಕೆ ನಾ ಹೇಳೋದು, ಬೇಗ ಮದ್ವೆ ಮಾಡಿ ಜವಾಬ್ದಾರಿ ಬರುತ್ತೆ ಅಂತ. ನಾನು ಮದುವೆ ವಿಷಯನೇ ಮಾತಾಡ್ಬೇಕು ಅಂತ ಇದ್ದೀನಿ. ಅಪ್ಪ, ಕುಮಾರ್ ಮದುವೆ ಮುಡುಗ್ ಬಂದಿದ್ದಾನೆ. ಇವತ್ತು ಒಳ್ಳೆ ದಿವಸ. ಶಾಸ್ತ್ರಿಗಳಿಗೆ ಹೇಳಿ ಬೇಗ ಒಂದ್ ನಿಶ್ಚಿತಾರ್ಥ ಮಾಡ್ಬಿಡಪ್ಪ. ಅಷ್ಟೊಂದು ಆತರ ಪಟ್ರೆ ಹೇಗಕ್ಕ? ಹುಡುಗಿ ಯಾರು ಏನು ಎತ್ತ ಅಂತ ನಮ್ಮ ಅಪ್ಪ ಅಮ್ಮ ತಿಳ್ಕೊಬೇಕೋ ಬೇಡವೋ? ಅದೇನೋ ಹೊಸ ತಿಳ್ಕೊಳ್ಳೋದು. ನಮ್ ಸರಳನ್ನ ಇವರೇ ನೋಡಿಲ್ವಾ? ನಾನು ಸರಳಿನ ವಿಷಯ ಎಲ್ಲ ಮಾತಾಡ್ತಾ ಇರೋದು. ಅಮ್ಮ, ನಾನೊಂದು ಹುಡುಗಿನ ನೋಡಿದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತ ಇದ್ದೀನಿ. ಯಾರ ಅವಳು? ಮೇರಿ ಅಂತ. ಮೇರಿ? ಕ್ರಿಶ್ಚಿಯನ್ ಹುಡುಗಿನ? ನನ್ನೆದುರಿಗೆ ನಿಂತ್ಕೊಂಡು ಒಬ್ಬ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಹೇಳೋ ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ದು ಎಂಥ ಒಳ್ಳೆ ಸದ್ವಂಶ. ಕುಮಾರ್, ಕುಲ ನೋಡಿ ಹೆಣ್ಣು ತರಬೇಕು, ಜಲ ಶೋಧಿಸಿ ನೀರ್ ತರಬೇಕು ಅಂತ ದೊಡ್ಡವ್ರು ಹೇಳಿದಾರಪ್ಪ. ಕುಲ 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 ಅಂತ ಸುಮ್ಮನೆ ಯಾಕೆ ಒದ್ದಾಡ್ತಾ ಇದ್ದೀರಿ? ಆ ಕುಲದ ನೆಲೆ ಏನಾದ್ರೂ ನಿಮ್ಗೆ ಗೊತ್ತಾ ಅಂತ ಕನಕದಾಸರು ಒಂದು ತತ್ವನೇ ಬರೆದಿದ್ದಾರಮ್ಮ. ಕನಕದಾಸರು ಪುಸ್ತಕ ಕೂಡ ಅಪ್ಪ ಪಬ್ಲಿಷ್ ಮಾಡಿದ್ದಾನೆ, ಕೇಳು. ನಮ್ಗೆ ಉಪದೇಶ ಮಾಡಕ್ ಬರ್ಬೇಡ ಅಪ್ಪ. ನಿನಗೆ ಉಪದೇಶ ಮಾಡೋ ಶಕ್ತಿ ಆಗ್ಲಿ, ಬುದ್ಧಿ ಹೇಳೋ ಚೈತನ್ಯ ಆಗ್ಲಿ ನನಗಿಲ್ಲ. ನೀ ಏನೇ ಹೇಳಿದ್ರು ಕ್ರಿಶ್ಚಿಯನ್ ಹುಡುಗಿ ಮನೆ ಸೊಸೆಯಾಗಿ ಬರೋಕ್ ಸಾಧ್ಯ ಇಲ್ಲ. ಬರತಕ್ಕಂತ ಅವಳು ಕೇವಲ ನೀನು ಹೆಂಡತಿಯಾಗಿದ್ರೆ ಮಾತ್ರ ಸಾಲದು. ಈ ಮನೆ ಗೃಹಲಕ್ಷ್ಮಿ ಆಗಿರ್ಬೇಕು. ಈ ಮನೆ ಆಚಾರ ವ್ಯವಹಾರ ಎಲ್ಲ ತಿಳ್ಕೊಂಡಿರ್ಬೇಕು. ಅವಳು ಈ ಮನೆಗೆ ಬಂದ್ಮೇಲೆ ನೀವು ಹೇಗೆ ಹೇಳಿದ್ರೆ ಹಾಗೆ ನಡ್ಕೋತಾಳೆ. ಅವಳು ಹೇಗೆ ಇದ್ರು ಸಂಬಂಧ ನಾನು ಒಪ್ಪೋದಿಲ್ಲ ಕಣೋ. ಇದು ಜನ್ಮ ಜನ್ಮಾಂತರದ ಸಂಬಂಧ, ಇದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅಮ್ಮ, ನಾನು ಬರ್ತೀನಿ. ಕುಮಾರ್, ಕುಮಾರ್, ದುಡುಕ್ಬೇಡ್ವೋ, ದುಡುಕ್ಬೇಡಪ್ಪ, ಹೇಳ್ದಾಗ ಕೇಳಪ್ಪ. ಕುಮಾರ್,
ಏನ್ರಿ ಕುಮಾರ್ ಹೊರಟೋಗ್ತಾ ಇದ್ದಾನೆ, ಸ್ವಲ್ಪ ಹೋಗ್ರಿ. ನನಗೆ ಗೊತ್ತಿತ್ತು ಹೀಗೆಲ್ಲ ಆಗತ್ತೆ ಅಂತ. ನಾನ್ ಬಂದಿನೇ ನನ್ ಮಗಳು ಒಪ್ಸಿದ್ರೆ ಹೀಗ ಅವ್ನು ಹೋಗ್ತಿದ್ದ. ಅಮ್ಮ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂದ್ರೆ ಮೇಡ್ ಇನ್ ಇಂಗ್ಲೆಂಡ್, ಮೇಡ್ ಇನ್ ಜಪಾನ್ ಅಂತ ಹೇಳಲ್ವೇನೆ, ಹಾಗೆ ಮದುವೆ ಮೇಡ್ ಇನ್ ಹೆವೆನ್ ಅಂತ ಅರ್ಥ. ಮೇರಿ, ಮೇರಿ, ಎವ್ರಿಥಿಂಗ್ ಇಸ್ ಡಿಸೈಡೆಡ್. ಊರಿಂದ ಸ್ಟ್ರೈಟ್ ಆಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಇನ್ನು ನಾವು ತಡ ಮಾಡೋ ಹಾಗೆ ಇಲ್ಲ, ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ಬಿಡ್ಬೇಕು. ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಹೋಗೋಳು ಹೋಗ್ತಾನೆ ಇದೆಯಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ನಾನು ಹೋಗ್ಬೇಕು. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಯಾಕೆ? ಮಿಸ್ಟರ್ ಕುಮಾರ್, ನಡೆದಿದ್ದೆಲ್ಲ ಕನ್ಸು ಅಂತ ತಿಳ್ಕೊಂಬಿಡಿ. ನಾನ್ಯಾರೋ ನಿಮಗ್ ಗೊತ್ತಿಲ್ಲ, ನೀವ್ಯಾರೋ ನನಗ್ ಗೊತ್ತಿಲ್ಲ. ಮೇರಿ, ದಯವಿಟ್ಟು ನಾನು ಮರ್ತ್ಬಿಡಿ. ಮೇರಿ, ಮೇರಿ, ನೀನೊಂದು ಹೆಣ್ಣ? ನಿನಗೆ ಹೃದಯ ಇದೆಯಾ? ನಮ್ ರಘು ನಿನ್ನನ್ನು ಎಷ್ಟೊಂದು ಪ್ರೀತಿಸ್ದ. ನಿನಗೋಸ್ಕರ ಅಪ್ಪ ಅಮ್ಮ ಆಸ್ತಿ ಎಲ್ಲ ಬಿಟ್ಟು ಬಂದ. ನೀನು ಅವನು ಯಾರೋ ನನಗೆ ಗೊತ್ತೇ ಇಲ್ಲ ಅಂದೆ. ಇದೇ ನಿನ್ನ ಅನುರಾಗ, ಇದೇ ನಿನ್ ಪ್ರೀತಿ. ಮಾತಾಡು ಮೇರಿ, ಮಾತಾಡ್ಮೆ. ಅಯ್ಯೋ, ನಾನೆಂಥ ಮಂಕ. ಅವಳ ಕಣ್ಣಿಗೆ ನಾ ಕಾಣಿಸೋದಿಲ್ಲ, ನನ್ನ ಧ್ವನಿ ಅವಳಿಗೆ ಕೇಳಿಸೋದಿಲ್ಲ. ಏನ್ ಮಾಡೋದು, ಏನ್ ಮಾಡ್ಲಿ? ಅರೆ, ನಮ್ ರಘು ಬರ್ಕೊಟ್ಟ ಆಟೋಗ್ರಾಫು. ರಘು 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 ಸಂತೋಷ ಸುದ್ದಿ. ಏನಪ್ಪ ಅದು? ಮೇರಿ ಅಳ್ತಾ ಕೂತಿದ್ಲು. ಮೇರಿ ಅಳ್ತಾ ಕೂತಿರೋದೊಂದು ಸಂತೋಷ ಸುದ್ದಿನ? ಅದಲ್ವೋ, ನೀನೇ ಬರ್ಕೊಟ್ಟಿದ್ಯಲ್ಲ, ಅಂದು ಇಂದು ಮುಂದು, ನಾನು ನಿನಗಾಗಿ ನೀನು ನನಗಾಗಿ, ಐ ಲವ್ ಯು ಅಂತ. ಆ ಪುಸ್ತಕ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಅಳ್ತಾ ಕೂತಿದ್ಲು. ಇದ್ರಲ್ಲೇನೋ ಮರ್ಮ ಇದೆ ಅನ್ಸುತ್ತೆ ಕಣೋ. ನಿಜ, ನೀನೇ ಹೋಗಿ ನೋಡಿದ್ರೆ ಎಲ್ಲ ಗೊತ್ತಾಗೋಗುತ್ತೆ. ಹಾ, ಮೇರಿ, ಮೇರಿ, ನೀವ್ಯಾರೋ ನನಗ್ ಗೊತ್ತಿಲ್ಲ ಅಂತ ನಿನ್ನೆನೇ ಹೇಳಿದ್ನಲ್ಲ, ಅದರ್ಥ ಆಗ್ಲಿಲ್ವಾ? ಆಯ್ತು, ಅದೇ ಯಾಕೆ ನೀನು ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಳ್ಳೋದು ಬಂದೆ. ಮೇರಿ, ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಪ್ರಮಾಣ ಮಾಡಿ ಈಗ ತಪ್ಪಿಸ್ಕೊಳಕ್ ನೋಡಿದ್ರೆ ಸುಮ್ಮನೆ ಬಿಡ್ತೀನೇನು? ಸುಳ್ಳು. ನಾನು ನಿಮ್ಮನ್ನು ಯಾವತ್ತೂ ಪ್ರೀತಿಸ್ಲಿಲ್ಲ. ಏನಂತೆ? ನೀನು ನನ್ನ ಪ್ರೀತಿಸಲಿಲ್ಲ? ನನ್ನ ಮುಖ ನೋಡಿ ಹೇಳು ಹಾಗಂತ. ಮನಸ್ಸಿನಲ್ಲಿ ಸಮುದ್ರದಷ್ಟು ಆಸೆ ಇಟ್ಕೊಂಡು ಇವಾಗಿಲ್ಲ ಅಂತ ಹೇಳಿದ್ರೆ ನಂಬುವಂಥ ಮೂರ್ಖ ನಾನಲ್ಲ. ನಿಜ ಹೇಳು, ಯಾವ ಕಾರಣಕ್ಕೋಸ್ಕರ ನನ್ನಿಂದ ದೂರ ಆಗ್ಬೇಕು ಅಂತ ಇದೆಯೇ ನೀನು? ಕಾರಣ ನಾನ್ ಹೇಳ್ತೀನಿ, ಬಾ ನನ್ ಜೊತೆ. ನೋಡು, ಇವಳು ಯಾರು ಗೊತ್ತಾ? ಮೇರಿ ಅಮ್ಮ, ನನ್ನ ಹೆಂಡತಿ. ತನ್ನ ಜೀವನದ ಸುಖ ಸಂತೋಷಗಳನ್ನೆಲ್ಲ ಕಳ್ಕೊಂಡು 4 ಗೋಡೆಗಳ ಮಧ್ಯೆ 15 ವರ್ಷಗಳಿಂದ ಮೃಗದ ಹಾಗೆ ಬಾಳ್ತಿದ್ದಾಳೆ ಅಂದ್ರೆ ಇದಕ್ಕೆ ಕಾರಣ ಯಾರು ಗೊತ್ತಾ? ನಿಮ್ಮಪ್ಪ. ನಮ್ಮಪ್ಪನ? ನಮ್ಮಪ್ಪನಿಗೂ ಇದಕ್ಕೂ ಸಂಬಂಧ ಏನು? ಅದನ್ನ ಹೇಳೋಕೆ ನಿನ್ನಲ್ಲಿ ಕರ್ಕೊಂಡು ಬಂದಿದ್ದು. ಈ ಲಕ್ಷ್ಮಿ ಯಾರು ಅಂತ ತಿಳ್ಕೊಂಡಿದ್ಯಾ? ನಿಮ್ ತಂದೆ ಒಡ ಹುಟ್ಟಿದ ತಂಗಿ, ನಿಮ್ಮತ್ತೆ. ಇವಳು ನನ್ನ ಪ್ರೀತಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮಪ್ಪ ಹುಲಿಯಾಗಿ ತಂಗಿ ಸಂಬಂಧನ ಮುರ್ಕೊಂಡ. ಅವನ್ ನಮ್ಮನ್ನು ದೂರ ತಳೆದಾಗ ನಾವು ದೂರವಾಗೇ ಇದ್ದಿದ್ರೆ ಅದೆಷ್ಟೋ ಚೆನ್ನಾಗಿರ್ತಿತ್ತು. ಆದ್ರೆ ವಿಧಿ, ಆವತ್ತೊಂದಿನ ಇವರಮ್ಮ ಅಂದ್ರೆ ನಿಮ್ಮ ಅಜ್ಜಿ ತೀರ್ಕೊಂಡ್ರು ಅಂತ ಸಮಾಚಾರ ಬಂತು.
ನಿಲ್ಲು. ಯಾಕಕ್ ಬಂದೆ? ಯಾರನ್ನ ಕೇಳಿ ಇಲ್ಲಿಗೆ ಬಂದೆ? ಅಣ್ಣ ಒಂದೇ ಒಂದು ಸಾರಿ ಅಮ್ಮನ ಮುಖ ನೋಡೋಕೆ ಅವಕಾಶ ಕೊಡಣ್ಣ. ನಿನ್ನ ಭಾಗಕ್ಕೆ ಅಮ್ಮನೂ ಇಲ್ಲ ಅಣ್ಣನೂ ಇಲ್ಲ. ಯಾವತ್ತಿ ಹೊಸಲ್ ದಾಟಿ ಹಚ್ಕೋದ್ಯೋ ಅವತ್ತೇ ನಿನ್ನ ನಮ್ಮ ಸಂಬಂಧ ಹರಿದೋಯ್ತು. ಅಣ್ಣ ಏನು ಅಂದ್ರೆ ಆದದ್ದೆಲ್ಲ ಆಗೋಯ್ತು. ಮುಗ್ದು ಹೋದ ಕಥೆಯನ್ನೆಲ್ಲ ಜ್ಞಾಪಿಸ್ಕೊಂಡು ಸತ್ತ ತಾಯಿ ಎದುರಿಗೆ ಯಾಕೆ ಜಗಳ ಕಾಯ್ತೀರಿ? ಜಾತಿ ಇಲ್ಲದ ಜಾತಿಯನ್ನು ಕಟ್ಕೊಂಡು ಓಡೋದೊಳಗೆ ಈ ಮನೆ ಋಣ ಸಂಬಂಧ ಹರಿದೋಯ್ತು ಕಣೆ. ನಾ ಹೇಳ್ತಾ ಇದ್ದೀನಿ, ಇನ್ನೊಂದು ಕ್ಷಣನೇ ಇಲ್ಲಿದ್ರು ಸುಮ್ಗಿರ್ದಲ್ಲ. ಹಾಗನ್ಬಿಡಣ್ಣ, ನಿನ್ ತಮ್ಮಯ್ಯ ಅಂತೀನಿ. ಅಮ್ಮನ್ನ ಕೊನೆಯ ಬಾರಿ ಒಂದು ಕಣ್ ತುಂಬ ನೋಡ್ಕೊಂಡು ಹೋಗ್ತೀನಿ. ಸಾಧ್ಯ ಇಲ್ಲ ಅದು, ಸಾಧ್ಯ ಇಲ್ಲ ಅದು. ಅಮ್ಮ ಅಮ್ಮ ಅಯ್ಯೋ ದಯವಿಟ್ಟು ಸುಮ್ನಿರಿ ಅಂದ್ರೆ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಈ ಘಟನೆ ನಡೆದ ಗಳಿಗೆಯಿಂದ ನನ್ನ ಲಕ್ಷ್ಮಿ ಸ್ಥಿತಿ ಹೀಗಾಗಿದೆ. ಅಂತ ಒಬ್ಬ ಕಟ್ಕನ ಮನೆಗೆ ನನ್ನ ಮಗನ್ ಕೊಡ್ಲಾ? ತಾಯಿ ಹಾಗೆ ನನ್ನ ಮಗಳ ಜೀವನ ಹಾಳು ಮಾಡ್ಲಾ? ಇಲ್ಲ, ಈ ಸಂಬಂಧ ಯಾವತ್ತಿಗೂ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ.